ಮಕ್ಕಳಿಗೆ ಏನು ಇವ್ರು ಓದೋದ್ ಬಿಟ್ಬಿಟ್ರೆ ಇದೆ ಕೇಸರಿ ಹಿಜಾಬು ಜಾನಿವಾರ ಇಂಥದ್ದೇನೆ ಮಾಡ್ಕೊಂಡು ಕುತ್ಕೋಬೇಕಾ? ಅಲ್ಲೂ ಕೂಡ ರಾಜಕೀಯ ಪ್ರೇರಿತವನ್ನು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸರಿ ಇದು? ನೋಡಿ, ಮಕ್ಕಳಿಗೆ ಹೇಳೋದು ಏನಂತಂದ್ರೆ, ನೀವು ಯಾವುದೇ ಕಾರಣಕ್ಕೂ ಇದ್ರ ಕಡೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಓದಿನ ಕಡೆ ಗಮನ ಕೊಡಿ. ಇದೆಲ್ಲ ಅವರ ರಾಜಕಾರಣದ ಬೆಳೆ ಬೇಯಿಸ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ. ಎರಡೂ ಪಕ್ಷಗಳು ಬಿಜೆಪಿ ಮತ್ತೆ ಕಾಂಗ್ರೆಸ್ ಅದನ್ನೇ ಮಾಡ್ತಾ ಇದ್ದಾವೆ. ಮಕ್ಕಳಿಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ನೀವು ಎಷ್ಟು ನಾಲೆಡ್ಜ್ ಅನ್ನ ತಿಳ್ಕೊಂಡಿದ್ದೀರಿ ಅನ್ನೋದು ಫೈನಲ್ ಆಗುತ್ತೆ. ನೀವು ಹಿಜಾಬ್ ಧರಿಸ್ಕೊಂಡು ಎಕ್ಸಾಮ್ ಬರೆದಿ ಅಥವಾ ಕೇಸರಿ ಶಾಲಾ ಹಾಕೊಂಡು ಎಕ್ಸಾಮ್ ಬರೆದಿ ಯಾವ್ದು ಮುಂದೆ ಬರೋದಿಲ್ಲ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿರುತ್ತೆ, ನೀವೇ ನಿರ್ಮಿಸ್ಕೊಳ್ಬೇಕು. ಸ್ನೇಹಿತರೆ, ತ್ರಿವರ್ಣ ಸ್ಪೆಷಲ್ ಪ್ರೋಗ್ರಾಮ್ಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, 2022ರಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಬೊಮ್ಮಾಯಿ ಸಿಎಂ ಆಗಿದ್ರು. ಆ ಟೈಮಲ್ಲಿ ಉಡುಪಿ ಮತ್ತು ಮಂಡ್ಯದಲ್ಲಿ ಏನು ಹಿಜಾಬ್ ಗಲಾಟೆ, ಕೇಸರಿ ಗಲಾಟೆ ಸ್ಟಾರ್ಟ್ ಆಗಿತ್ತು, ಆ ಟೈಮಲ್ಲಿ ಬಿಜೆಪಿ ಸರ್ಕಾರ ಹಿಜಾಬ್ ನ ಹಾಕೊಂಡ್ ಬರಂಗಿಲ್ಲ ಅಂತ, ಕಾಲೇಜು ಮತ್ತೆ ಎಕ್ಸಾಮ್ ಸೆಂಟರ್ ಗಳಲ್ಲಿ ಹಾಕೊಂಡ್ ಬರಂಗಿಲ್ಲ ಅಂತ ಏನು ಸರ್ಕಾರ ಆರ್ಡರ್ ಪಾಸ್ ಮಾಡಿತ್ತು, ಅದನ್ನ ಈಗ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅದನ್ನ ಹಿಂದಕ್ಕೆ ತೆಗೆದುಕೊಂಡು ಹಿಜಾಬ್ ಹಲೋ ಇದೆ ಅಂತ ಹೇಳ್ಬಿಟ್ಟು ಆರ್ಡರ್ ನ ಪಾಸ್ ಮಾಡಿದೆ. ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಕಡ್ಡಾಯ ಅಂತ ಇತ್ತು. ಧಾರ್ಮಿಕ ಆಚಾರಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಜನಿವಾರ, ಶಿವರುದ್ರಾಕ್ಷ, ಆಮೇಲೆ ಏನು ಕೇಸರಿ ದಾರಗಳೆಲ್ಲ ಕಟ್ಕೊಂಡ್ ಬರ್ತಾರೆ. ಹಾಗೆ ಹಿಜಾಬ್ಗೂ ಕೂಡ ಧಾರ್ಮಿಕವಾಗಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರ ಇವಾಗ ಅದನ್ನೆಲ್ಲ ಹಿಂದಕ್ಕೆ ತೆಗೆದುಕೊಂಡು ಎಲ್ಲವನ್ನ ಪರ್ಮಿಷನ್ ಕೊಟ್ಟಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭೆಯಲ್ಲಿ ಏನು 60ರಿಂದ 70,000 ಮುಸ್ಲಿಂ ಮತಗಳೇನಿತ್ತು, ನಮ್ಗೆ ಏನು ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ ಏನು ವಾದ ವಿವಾದಗಳು ನಡೀತು, ಅಲ್ಲಿ ಏನು ಮೊದಲಿಂದನೂ ಬರ್ತಕ್ಕಂಥ ಶಾಮನೂರು ಕುಟುಂಬಕ್ಕೆ ಏನು ಕಾಂಗ್ರೆಸ್ ಟಿಕೆಟ್ ಕೊಡ್ತು. ಇದರಿಂದ ಬೇಸರಗೊಂಡಿದ್ದ ಮುಸ್ಲಿಂ ಮುಖಂಡರು, ದಾವಣಗೆರೆ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ರು. ಅದೇ ರೀತಿ SDP ಹೊಸ ಪಕ್ಷ ಕೂಡ ಅಲ್ಲಿ ಜಾಯಿನ್ ಆಗಿ ಸರ್ ಕೂಡ್ಲಿಪೇಟೆ ದಾವಣಗೆರೆಲ್ಲ ಆದ್ರೂ ಕೂಡ ಅವರು 19,000 ಮತಗಳನ್ನು ತಗೊಂಡಿದ್ರು. ಅದೇ ರೀತಿ ಸಮರ್ಥ 69,000 ಮತಗಳನ್ನು ತಗೊಂಡಿದ್ರು. ದಾಸ್ ಕರಿಯಪ್ಪ ಬಿಜೆಪಿ ಅವರು 63,700 ಮತಗಳನ್ನ ತಗೊಂಡಿದ್ರು. ಇದರ ಡಿಫರೆನ್ಸ್ ಬಂದ್ಬಿಟ್ಟು 5,000 ಮತಗಳಷ್ಟೇ. ಮುಸ್ಲಿಂ ಮತಗಳು ಇಲ್ಲಿ ಕಾಂಗ್ರೆಸ್ ಪರವಾಗಿ ಇಲ್ಲ, ಒಂದು ಸೂಚನೆ ಕಾಂಗ್ರೆಸ್ಗೆ ತಲುಪಿತು. ಅದೇ ರೀತಿ ಏನು ಕಾಂಗ್ರೆಸ್ 2023ರ ಎಲೆಕ್ಷನ್ ಅಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಏನು ಭರವಸೆಯನ್ನ ನೀಡಿತ್ತು, ಏನು ಬಿಜೆಪಿ ಮಾಡಿದಂತ ಗೋಹತ್ಯೆ ಕಾನೂನು, ಹಾಗೆ ಹಿಜಾಬ್ ನನ್ನ ತೆಗೆಸಾಕಿದ್ದು, ಮತಾಂತರ ನಿಷೇಧ ಕಾನೂನು ಏನಿತ್ತು, ಇದೆಲ್ಲವನ್ನ ಈ 3 ವರ್ಷ ಆದರೂ ಕಾಂಗ್ರೆಸ್ ಯಾವ ಕೆಲಸ ಕೂಡ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇದೇ ತಿಂಗಳ ಮೇ 16ಕ್ಕೆ ಎಲ್ಲ ಮುಸ್ಲಿಂ ಮುಖಂಡರು ಮತ್ತೆ ಏನು ಉಲ್ಮಾಗಳೆಲ್ಲ ಸೇರ್ಬಿಟ್ಟು 16ನೇ ತಾರೀಕಿಗೆ ಒಂದು ದೊಡ್ಡ ಸ್ಟ್ರೈಕ್ ಮತ್ತೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಒಂದು ಸಭೆಯನ್ನ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಮುಸ್ಲಿಂ ಮುಖಂಡರ ಸುಲೆ ಅಹಮದ್ ಅವರು ಮಾತನಾಡಿದ್ರೆ ಕೇಳ್ಕೊಂಡ್ ಬನ್ನಿ. 2023ರ ಪೂರ್ವ ಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಪ್ರಣಾಳಿಕೆಯಲ್ಲಿ ತುಂಬಾ ಭರವಸೆ ವಾಗ್ದಾನಗಳನ್ನು ಕೊಟ್ಟಿತ್ತು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಈ ಮೇ 20ನೇ ತಾರೀಕಿಗೆ 3 ವರ್ಷ ತುಂಬಲಿದೆ. ಆದರೂ ಕಾರಣ ಸಮುದಾಯಕ್ಕೆ ನೀಡಿದಂತಹ ಪ್ರಮುಖ ಭರವಸೆ ವಾಗ್ದಾನಗಳಾದ 2 ರಿಸರ್ವೇಶನ್, ಹಿಜಾಬ್, ಗೋಹತ್ಯೆ ಮಸೂದೆ ಕಾಯ್ದೆ, ವಕ್ಫ್ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮುಂತಾದ ವಿಷಯಗಳನ್ನ ಈ ಸಭೆಗೆ ಯಾವ ರಾಜಕಾರಣಿಗಳನ್ನು ಕೂಡ ಎಂಟ್ರಿ ಮಾಡಿಸ್ತಾ ಇಲ್ಲ. ಯಾಕೆಂತಂದ್ರೆ ದಾವಣಗೆರೆ ಎಲೆಕ್ಷನ್ ಇಂದ ಏನು ದಾವಣಗೆರೆ MLC ಅನ್ನ ತೆಗೆದಾಕಿದ್ರು, ಆಮೇಲೆ ಜಬ್ಬಾರ್ ಅವರನ್ನ ಎಲ್ಲ ತೆಗೆದಾಕಿದ್ರು. ಅದೇ ರೀತಿ ಸಿಎಂ ನ ಸೆಕ್ರೆಟರಿ ಏನಿದ್ರು ನಾಸೀರ್ ಅಹಮದ್ ಅನ್ನೋರು, ಅವರನ್ನು ಕೂಡ ತೆಗೆದಾಕಿದ್ರು. ಇದೆಲ್ಲ ಏನು ಅಲ್ಲಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ಕೆಲಸ ಮಾಡಿದ್ರು ಅಂತ ಹೇಳ್ಬಿಟ್ಟು ಇವರನ್ನೆಲ್ಲ ತೆಗೆದಾಕಿದ್ರು. ಅದೇ ರೀತಿ ಏನು ಹಿಜಾಬ್ ವರ್ಸಸ್ ಕೇಸರಿ ಅನ್ನೋದೇನ್ ನಡೀತಾ ಇತ್ತು, ಅದು ಇವಾಗ ಬೆಳಕಿಗೆ ಬಂದಿದೆ. ಏನು ಈ ಆರ್ಡರ್ ಪಾಸ್ ಆದ್ಮೇಲೆ ಹಿಜಾಬ್ ನ ಬಿಜೆಪಿ ಸರ್ಕಾರ ತೆಗೆದಾಕಿತ್ತು, ಇವಾಗ ಕಾಂಗ್ರೆಸ್ ಸರ್ಕಾರ ಅಲೋ ಮಾಡಿದೆ. ಅದರಿಂದ ಈ ಏನು ನಮ್ಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಮಾತನಾಡಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ ಏನು ಪೇಪರ್ ಏನ್ ಲೀಕ್ ಆಗಿತ್ತು, ರಾಜಸ್ಥಾನ ಮತ್ತೆ ಗುಜರಾತ್ಗೆ ಸೇರಿದಂತ ಬಿಜೆಪಿ ಮುಖಂಡರುಗಳು ಅರೆಸ್ಟ್ ಆಗಿದ್ರು, ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಇವರು ಕ್ವಶನ್ ಮಾಡಿದ್ರೆ ಅವ್ರದ್ದು ಬೈಟ್ ಕೇಳ್ಕೊಂಬನ್ನಿ. ನಾನು ನಿಮಗೆ ಮಾತಿತ್ರ ಹಿಜಾಬ್ ಅಂತ, ಯಾಕೆ ನಿಮಗೆ ಜನವಾರ ಎಲ್ಲ ಕಾಣಿಸೋದಿಲ್ವ? ನಿಮಗೆ ಜನವಾರ ಕಟ್ ಮಾಡಿದಾಗ ಇಲ್ಲ ತೆಗೆಸಿದಾಗ ಅದು ಮನ್ಸಿಗೆ ಬೇಜಾರಾಗ್ಲಿಲ್ವಾ? ಯಾಕೆ ಯಾವಾಗ್ಲೂ ಹಿಜಾಬ್ ಮಾತಾಡ್ತೀರಾ? ನಾನು ಒಂದೇ ಹೇಳೋದು, ಯಾರ್ಯಾರು ಇದನ್ನ ವಿರೋಧ ಮಾಡ್ತಾರೆ ಅವರು ಫಸ್ಟ್ ಕೇಂದ್ರ ಸರ್ಕಾರದವರು ಮೊನ್ನೆ ನೀಟಲ್ಲಿ ಬಹುಸಂಖ್ಯಾತರು ಸುಮಾರು ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ 95% ನೀಟಲ್ಲಿ ತೊಂದರೆ ಪಟ್ಟಿರೋರು ಯಾರು ಗೊತ್ತಾ? ಹಿಂದೂಗಳು. 95%, 95.5% ಇದೆ. ನಾನು ಲೆಕ್ಕ ತಗೊಂಡಿದ್ದೀನಿ. ಕರ್ನಾಟಕ ರಾಜ್ಯದ ಮಕ್ಕಳು ಸುಮಾರು 1,60,70,000 ಮಕ್ಕಳಿದ್ದಾರೆ. ಟೋಟಲಿ ಒಂದು 25 ಲಕ್ಷ ಮಕ್ಕಳು.
ಈ ಪ್ರಶ್ನೆ ನೀವು ಕೇಳ್ತಾ ಇದ್ರಲ್ಲ, ನಾನೊಬ್ಬ ಶಿಕ್ಷಣ ಸಚಿವನಾಗಿ ಧೈರ್ಯವಾಗಿ ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ. ಯಾವಾಗಲೂ ಕೂಡ ಹೆಚ್ಚು ಕಮ್ಮಿ ಆದಾಗ್ಲೂ ಕೂಡ ಏನೇ ಒಂದು ವಿಚಾರ ಇದ್ರೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರು ಹೌದಲ್ಲ, ಈ ದೇಶದ ಸಚಿವರು ತಾನೆ. ಅವ್ರು ಯಾಕೆ ಕಾರಲ್ಲಿ ಹತ್ಕೊಂಡು ನಿಮ್ಗೆಲ್ಲರೂ ಉತ್ತರ ಕೊಡದೆ ಓಡೋದ್ರು? ಯಾಕೆ ಕಳ್ತನ ಮಾಡಿದ್ರಂತ? ಶಿಕ್ಷಣ ಕಳ್ತನ ಮಾಡಿದ್ರಂತ? ಯಾಕೆ ತಪ್ಪು ಮಾಡಿದ್ರಂತ? ರಾಜಸ್ಥಾನ ಗುಜರಾತ್ ಅಲ್ಲಿ ಸಿಕ್ಕಾಕೊಂಡವರು ಬಿಜೆಪಿ ಲೀಡರ್ಸ್ ಅಲ್ವಾ ಅವರು? ಕಳ್ರಲ್ಲ ಅವರು ಬಿಜೆಪಿ ಅದೇ ತಾನೇ ನೀವೆಲ್ಲ ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ಹೋರಾಟ ಮಾಡಿದ್ರಂತ ಇವರು. ಇದಕ್ಕೆ ಕೌಂಟರ್ ಆಗಿ ಸಿ.ಟಿ. ರವಿ ಕೂಡ ಮಾತನಾಡಿದ್ದಾರೆ. ಅದೇ ರೀತಿ ಆರ್ ಅಶೋಕ್ ಕೂಡ ಟ್ವೀಟ್ ಮಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ಸರ್ಕಾರ ಮತೀಯ ಚಿಹ್ನೆಗಳನ್ನ ಬಳಸೋದಕ್ಕೆ ಅವಕಾಶ ಕೊಟ್ಟಿದೆ. ಮತೀಯ ಚಿಹ್ನೆ ಬೇರೆ, ಸಂಸ್ಕೃತಿಯ ಚಿಹ್ನೆ ಬೇರೆ. ಹಿಜಾಬು ಮತೀಯ ಚಿಹ್ನೆನ ಸಂಸ್ಕೃತಿಯ ಚಿಹ್ನೆನ ಸ್ಪಷ್ಟಪಡಿಸ್ಲಿ. ಹಿಜಾಬ್ ಇರಬಾರ್ದು ಅಂತ ನಾವು ಹೇಳಲ್ಲ. ಶಾಲೆಗಳಲ್ಲಿ ಇರಬೇಕಾ? ಶಾಲೆಗಳಲ್ಲಿ ಯೂನಿಫಾರ್ಮ್ ಮಾತ್ರ ಇರಬೇಕೋ, ಹಿಜಾಬು ಇರಬೇಕಾ? ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಆದ್ರೆ ಯಾರು ಪ್ರಶ್ನಿಸೋಕೆ ಅವಕಾಶ ಇಲ್ಲ. ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲದೆ ಇದ್ರೆ ಅದನ್ನ ಬಳಸೋದು, ಅದನ್ನ ಹೇಗೆ ಸರ್ಕಾರ ಸಮರ್ಥನೆ ಮಾಡುತ್ತೆ? ಮತ್ತೆ ನೀವು ಕೇಸರಿ ಧಾರ್ಮಿಕ ಚಿಹ್ನೆ ಅಲ್ಲ ಅಂತ ಹೇಳುವ ಅಧಿಕಾರ ನಿಮ್ಗೆ ಯಾರು ಕೊಟ್ಟವರು? ನೀವೇನು ಧಾರ್ಮಿಕ ಪಂಡಿತರ? ನೋಡಿ, ನಾವು ಓದ್ತಾ ಇರ್ತಕ್ಕಂಥ ಸಮಯದಲ್ಲಿ 2010 ಈ ಯಾವ ಹಿಜಾಬು ಕೇಸರಿ ಅಂತದ್ದು ಏನು ಇರ್ತಾ ಇರಲಿಲ್ಲ. ಓದಿನ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ರು. ಇವಾಗ ಶಾಲೆಗಳಲ್ಲೂ ಕೂಡ ಇದು ಅವಶ್ಯಕತೆ ಇತ್ತ ಅಂತ ಅವರ ಮಕ್ಕಳನ್ನ ಓದ್ಲಿಕ್ಕೆ ಅಂತ ಇರಿದ್ರೆ ಅಲ್ಲೂ ಕೂಡ ರಾಜಕಾರಣ ಸ್ಟಾರ್ಟ್ ಮಾಡಿದ್ದಾರೆ. ಇದು ಯಾವ ರೀತಿ ತಗೋಬೇಕು ಮಕ್ಕಳಿಗೆ? ಏನು ಇವ್ರು ಓದೋದ್ ಬಿಟ್ಬಿಟ್ರೆ ಇದೆ ಕೇಸರಿ ಹಿಜಾಬು ಜಾನಿವಾರ ಇಂಥದ್ದೇನೆ ಮಾಡ್ಕೊಂಡು ಕುತ್ಕೋಬೇಕಾ? ಅಲ್ಲೂ ಕೂಡ ರಾಜಕೀಯ ಪ್ರೇರಿತವನ್ನ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸರಿ ಇದು? ನೋಡಿ, ಮಕ್ಕಳಿಗೆ ಹೇಳೋದು ಏನಂತಂದ್ರೆ, ನೀವು ಯಾವುದೇ ಕಾರಣಕ್ಕೂ ಇದ್ರ ಕಡೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಓದಿನ ಕಡೆ ಗಮನ ಕೊಡಿ. ಇದೆಲ್ಲ ಅವರ ರಾಜಕಾರಣದ ಬೆಳೆ ಬೇಯಿಸ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ. ಎರಡೂ ಪಕ್ಷಗಳು ಬಿಜೆಪಿ ಮತ್ತೆ ಕಾಂಗ್ರೆಸ್ ಅದನ್ನೇ ಮಾಡ್ತಾ ಇದ್ದಾವೆ. ಮೊನ್ನೆ ಏನು ನೀಟ್ ಪರೀಕ್ಷೆಯಲ್ಲಿ 23 ಲಕ್ಷ ಜನ ಎಕ್ಸಾಮ್ ಬರ್ದಿದ್ರು. ಅವ್ರು ಬರ್ದವ್ರು 3ನೇ ತಾರೀಕು ಎಕ್ಸಾಮ್ ಆಯಿತು. ಆಗಿ 5 ದಿನಕ್ಕೆ ಆ ಪೇಪರ್ ಲೀಕ್ ಔಟ್ ಆಗಿದೆ, ಮತ್ತೆ ಕ್ಯಾನ್ಸಲ್ ಅಂತ ಹೇಳ್ಬಿಟ್ರು. ಅವ್ರಿಗೇನೋ ಎಕ್ಸಾಮ್ ಫೀಸ್ ತಗೊಳಲ್ಲ, ಓಕೆ, ಮತ್ತೆ ನಿಷ್ಠಾವಂತವಾಗಿ ಬರ್ದಿರ್ತಾರಲ್ಲ ಎಕ್ಸಾಮು, ಅವರ ಕತೆ ಏನು? ಇದರ ಬಗ್ಗೆ ಏನ್ ಹೇಳುತ್ತೆ ಬಿಜೆಪಿ ಮೋದಿ ಸರ್ಕಾರ? ನಮ್ಮ ಶಿಕ್ಷಣ ಮಂತ್ರಿ ಏನಿದ್ದಾರೆ, ಸೆಂಟ್ರಲ್ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಹೋಗಿ ಮೈಕ್ ಹಿಡಿದ್ರೆ ಅವರು ಅಸಲಿಗೆ ಆನ್ಸರೇ ಮಾಡ್ಲಿಲ್ಲ ಅದ್ರ ಬಗ್ಗೆ. ಇವಾಗ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಇವರು ರಾಜಕೀಯ ಪ್ರೇರಿತ ಹಿಜಾಬು ಕೇಸರಿ ಜನಿವಾರ ಅಂತ ಹೇಳ್ಬಿಟ್ಟು, ಶಿವರುದ್ರಾಕ್ಷ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಮಕ್ಕಳ ತಲೆಯಲ್ಲಿ ಅಲ್ಲಿಂದನೇ ಏನು ಧಾರ್ಮಿಕ ಆಚರಣೆಗಳು ಧರ್ಮಗಳ ಯುದ್ಧಗಳನ್ನ ಮಾಡುವಂತೆ ಪ್ರೇರೇಪಿಸ್ತಿದ್ದಾರೆ. ಅವರು ಓದುವುದು ಬಿಟ್ಟು ಬರೀ ಇದೇ ಮಾಡ್ಕೊಂಡು ಕುತ್ಕೋಬೇಕಾ? ಮಕ್ಕಳಿಗೆ ನಿಮ್ಮ ಮಾರ್ಕ್ಸ್ ಕಾರ್ಡು ನೀವು ಎಷ್ಟು ನಾಲೆಡ್ಜ್ ಅನ್ನ ತಿಳ್ಕೊಂಡಿದ್ದೀರಿ ಅನ್ನೋದು ಫೈನಲ್ ಆಗುತ್ತೆ. ನೀವು ಹಿಜಾಬ್ ಧರಿಸ್ಕೊಂಡು ಎಕ್ಸಾಮ್ ಬರ್ದಿ ಅಥವಾ ಕೇಸರಿ ಶಾಲ್ ಹಾಕೊಂಡು ಎಕ್ಸಾಮ್ ಬರ್ದಿ ಇದ್ಯಾವುದು ಮುಂದೆ ಬರೋದಿಲ್ಲ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿರುತ್ತೆ, ನೀವೇ ನಿರೂಪಿಸ್ಕೊಳ್ಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.